ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಅದಕ್ಕಿಂತ ಪೂರ್ವದ ಈ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ನಾನು ಎರಡು ಮಾತು ಹೇಳಿದ್ರೆ ಅದು ಎಷ್ಟು ಸೂಕ್ತ ಅಂತ ನನ್ನ ಭಾವನೆ. ಆದರೂ ಕೂಡ ತಾವೆಲ್ಲರೂ ಅಂತ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಮಕ್ಕಳ ಜೊತೆ ಕೆಲವು ಕ್ಷಣಗಳನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮಾ ಶಾರದಾ ಶಾಲೆಯ ಸಂಸ್ಥಾಪಕರು, ಇಲ್ಲಿನ ಕಮಿಟಿ ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು, ಜೊತೆಗೆ ಶಿಕ್ಷಕರು, ಹಾಗೆ ಇಲ್ಲಿ ನೆರವೇರ್ತಕ್ಕಂಥ ಮುದ್ದು ಮಕ್ಕಳು, ಜೊತೆಗೆ ತಾಯಂದಿರು, ಹಾಗೆ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು, ಹಾಗೆ ಪೂಜ್ಯರು. ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ, ಯಾಕಂದರೆ ತಾವೆಲ್ಲರೂ ಕಾತರದಿಂದ ಕಾಯ್ತಿರೋದು ರಸಮಂಜರಿ ಕಾರ್ಯಕ್ರಮ ನೋಡೋ ಸಲುವಾಗಿ. ಆದರೂ ಕೂಡ ಈ ಶಾಲೆ ತನ್ನ 17 ವರ್ಷದ ಜರ್ನಿ ಯಾವ ರೀತಿ ಪೂರೈಸಿದೆ ಅಂತ ಒಂದು ಇನ್ನೊಂದು ನೋಡಿದ್ರೆ, ನಾನು ಕಳೆದ ಒಂದು 5 ವರ್ಷದ ಹಿಂದೆ ನಾನು ಒಂದ್ಸಲ ಚೆನ್ನಕೋಟೆ ಸರ್ ನಾವು ಬಂದಿದ್ವಿ. ನಿಜವಾಗಿ ಈ ಶಾಲೆ ನೋಡಿದ್ರೆ ಖುಷಿಯಾಗುತ್ತೆ. ಯಾಕಂದರೆ ಸಿಂಗನೂರಿನಲ್ಲಿ ಭಾಳಷ್ಟು ಸ್ಕೂಲ್ಗಳಿವೆ, ಭಾಳಷ್ಟು ಕಾಲೇಜ್ಗಳಿವೆ, ಭಾಳಷ್ಟು ಹೈಸ್ಕೂಲ್ಗಳಿವೆ. ಎಲ್ಲ ಶಾಲೆಗಳನ್ನು ನೋಡಿದರೆ ಈ ಶಾಲೆನೇ ತನ್ನದೇ ಆದ ಒಂದು ವ್ಯಕ್ತಿತ್ವ, ತನ್ನದೇ ಆದ ಒಂದು ಅಸ್ತಿತ್ವವನ್ನು ನಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಡ್ತಿದೆ. ನಿಜವಾಗಿಯೂ ಖುಷಿಯಾಗುತ್ತೆ. ತಾವೆಲ್ಲರೂ ಇಂಥ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಓದಿಸ್ಲಿಕ್ಕೆ ಬಿಟ್ಟಿದ್ದು ನಿಜವಾಗಿ ಒಂದು ಖುಷಿ ಕೊಡುವ ವಿಷಯ. ಯಾಕಂದರೆ ಈಗ ತಾನೇ ನಮ್ಮ ಮೇಡಮ್ ಅವರು ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್, ಅದು ಮತ್ತು ಇನ್ನೊಂದು ವಿಶೇಷವಾಗಿ ಚಾಂಪಿಯನ್ ಟ್ರೋಫಿ ನೀಡಿದ್ರು. ನಿಜವಾಗಿ ಖುಷಿ ಆಗುತ್ತೆ. ಯಾಕಂದರೆ ದೇಶದ ಎಲ್ಲ ಭಾಗಗಳಿಂದ ಪ್ರತಿನಿಧಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲು ಚೆನ್ನೈನಲ್ಲಿ ಸೇರಿರ್ತಕ್ಕಂಥದ್ದರಲ್ಲಿ ನಮ್ಮ ಶಾಲೆಯಿಂದ, ಈ ಶಾಲೆಯಿಂದ ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಬರೀ ಒಂದೇ ವಿದ್ಯಾರ್ಥಿಗಳನ್ನು ನಾನು ಹೇಳ್ತಾ ಇರೋದು, ಎಲ್ಲ ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ಮತ್ತು ಚಾಂಪಿಯನ್ಸ್ ತಗೊಂಡ್ರೆ ನಿಜವಾಗಿ ಹೆಮ್ಮೆ ಅನಿಸುತ್ತೆ. ತಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆ ತಟ್ಟಬೇಕು ಈ ವಿಷಯಕ್ಕೆ. ನಿಜವಾಗಿ ನಾನು ಕೂಡ ಕನ್ನಡ ಶಾಲೆಯಿಂದ ಬಂದವನು. ನಮ್ಮ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG ಮಗು ಬಂದು 98%, 96% ಅಂದಾಗ ನಿಜ ಖುಷಿ ಆಗುತ್ತೆ. ಅವಾಗ ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಈ ದೇಶವನ್ನು, ಈ ಜಗತ್ತನ್ನು ಆಳ್ತಕ್ಕಂಥದ್ದು ಯಾವುದು ಶಕ್ತಿಶಾಲಿ ಅಂತಂದರೆ ನಮಗೆ ನಮ್ಮ ಕಣ್ಣು ಮುಂದೆ ಬರೋದು ಹಣ ಅಲ್ಲ, ಆಸ್ತಿ ಅಲ್ಲ, ಅಂತಸ್ತಲ್ಲ. ಯಾವುದನ್ನ ಈ ಪ್ರಪಂಚನ ರೋಲ್ ಮಾಡುತ್ತಂದ್ರೆ ಜ್ಞಾನ. ನಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ ಈ ಜಗತ್ತು ನಮ್ಮನ್ನೆಲ್ಲ ಆಳ್ತಾ ಇದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ವಿದ್ಯಾವಂತರೇ ನಮ್ಮ ಮಕ್ಕಳಿಗೆ ನಾವೇನು ಕೊಡೋದು ಬೇಕಾಗಿಲ್ಲ, ಆಸ್ತಿ ಮಾಡೋದು ಬೇಕಿಲ್ಲ, ಅಂತಸ್ತು ಮಾಡೋದು ಬೇಕಿಲ್ಲ. ಅವ್ರನ್ನ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಅವ್ರನ್ನ ಒಳ್ಳೆ ವಿದ್ಯಾವಂತರನ್ನು ಮಾಡಬೇಕಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ತಾವೆಲ್ಲರೂ ನಿಜವಾಗಿಯೂ ನಮ್ಮ ನೀಲಕಮಲ್ ಅವ್ರಿಗೆ ನಮಗೆ ಭಾಳ ಅಭಿಮಾನ. ಯಾಕಂದರೆ ಅವರು ಪ್ರತಿ ಸಲ ಬಂದ ಕೂಡಲೇ ಸರ್ ನಮ್ಮ ಶಾಲೆಗೆ ನೀವು ವಿಸಿಟ್ ಮಾಡಬೇಕಂತ ಭಾಳಷ್ಟು ಸಲ PG ಶೆಡ್ಯೂಲ್ ನಾನು ನೋಡಿ, ಸರ್ ಹೋಗಿ ಒಂದಿನ ಆದರೂ ಬರ್ತೀರಾ ನೀವು, ಒಂದಿನ ಅಟ್ಲೀಸ್ಟ್ 1 ಡೇ. ಶೂರ್ ನಾನು ಬರ್ತೀನಿ, ನೀಲಕಮಲ್ ನೋಡ್ಕೊಳ್ಳಿ, ಖಂಡಿತ ಬರ್ತೀನಿ. ನಿಮ್ಮ ಶಾಲೆಯಿಂದ ನನಗೆ ಅಭಿಮಾನ. ಅಲ್ಲಿ ಪಾಲಕರು ತಾವೆಲ್ಲರೂ ಎಷ್ಟು ಇಂಟ್ರೆಸ್ಟ್ನಿಂದ, ಎಷ್ಟು ಖುಷಿಯಿಂದ ಇಲ್ಲಿ ಸೇರಿದ್ದೀರಿ ಅಂದ್ರೆ ನಿಜವಾಗಿ ಹೆಮ್ಮೆ ಆಗುತ್ತೆ. ಯಾಕಂದರೆ ಈ ಶಾಲೆಯ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ಬೋದು, ನಿಮ್ಮ ವ್ಯವಸ್ಥಾಪಕರ ಸೆಕ್ರೆಟರಿ ಆಗಿರ್ಬೋದು, ಜೊತೆಗೆ ಪ್ರೆಸಿಡೆಂಟ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಶಿಕ್ಷಕರು ಈ ಶಾಲೆಯನ್ನು ತನ್ನದೇ ಆದ ಒಂದು ಅಸ್ತಿತ್ವ ಈ ಏರಿಯಾದಲ್ಲಿ ತೋರಿಸಿದ್ದಕ್ಕೆ ನಿಜವಾಗಿ ಖುಷಿ ಅನಿಸುತ್ತೆ. ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ, ದಯವಿಟ್ಟು ಕ್ಷಮಿಸಬೇಕು. ಹೊರಡುವ ಆತುರದಲ್ಲಿದ್ದೆ. ಆದರೂ ನಮ್ಮ ಸರ್ ಮೇಡಮ್ ಅವರ ಏನಿರಲಿ ಒಂದೇ ಮಾತಾಡಿ ಹೋಗ್ಬಿಡ್ರಲ್ಲ, ಒಂದು ರಿಕ್ವೆಸ್ಟ್. ಶಾಲೆಗಳು ಯಾವ ರೀತಿಯಾಗಿ ಅಂದರೆ ನಾಯಿ ಕರು ಥರ ಆಯ್ತು. ಸಿಂಧೂರಿನಲ್ಲಿ ನೋಡ್ಬೇಕು, ಯಾವ ಏರಿಯಾದಾಗಾರ ಹೋಗಿ ಅಲ್ಲೊಂದು ಸ್ಕೂಲೇ, ಇಲ್ಲೊಂದು ಸ್ಕೂಲೇ, ಅಲ್ಲೊಂದು ಸ್ಕೂಲೇ, ಕಾನ್ವೆಂಟ್ ಭಾಳಷ್ಟು ಇದ್ದಾವೆ.
ಆದರೆ ಅಲ್ಲಿ ಕೊಡ್ತಕ್ಕಂಥ ಗುಣಮಟ್ಟದ ಶಿಕ್ಷಣದ ಮೇಲೆ ಅವಲಂಬನೆ ಆಗಿದೆ. ಅಂದಾಗ ಮಾತ್ರ ಆ ಶಾಲೆ ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಪರಿಪಾಠ ಇಲ್ಲಿರ್ತಕ್ಕಂಥ ತಾವು ನೋಡಿದರೆ ಖುಷಿ ಅನಿಸುತ್ತೆ. ಈ ಶಾಲೆ ಇದೇ ರೀತಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ. ಈಗ ನಮ್ಮ ದೇಶದಲ್ಲಿ ತನ್ನ ಐಡೆಂಟಿಫಿಕೇಶನ್ ತೋರಿಸೋದಲ್ಲ, ಅದು ವಿಶ್ವದಲ್ಲಿ ತೋರಿಸಲಿ ಅಂತ ನನ್ನ ಹೆಬ್ಬಯಕೆ. ಅದೇ ರೀತಿ ಸಾಗಲಿ ಅಂತ ನನ್ನ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.